ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕು. ಅದನ್ನು ನಾನು ಗೋಧಿ ಹಿಟ್ಟಿಂದ ಮಾಡಿರೋದು. ನೀವು ಮಕ್ಕಳಿಗೆ ಒಂದು ಶಾರ್ಟ್ ಬ್ರೇಕಲ್ಲಿ ಕೂಡ ಇದನ್ನು ಸ್ನ್ಯಾಕ್ ಆಗಿ ಕೊಡ್ಬೋದು. ಮೈದಾ ಉಪಯೋಗಿಸಿಲ್ಲ, ಹಾಗಾಗಿ ಇದನ್ನು ಆರಾಮಾಗಿ ನೀವು ಟೀ ಕಾಫಿ ಜೊತೆಗೆ ಅಥವಾ ಶಾರ್ಟ್ ಬ್ರೇಕ್ಗೆ ಕೊಡ್ಬೋದು. ಇಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಇಲ್ಲಿ ಓಂ ಕಾಳು ಅಂತ ಸಿಗತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಅಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹುರಿದು ಪುಡಿ ಮಾಡಿರೋ ಅಂಥ ಪುಡಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಅಂತ ಸಿಗುತ್ತಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕಸೂರಿ ಮೇಥಿ ಬದಲಾಗಿ ನೀವು ಪುದೀನಾನ ಎಲೆನ ರೋಸ್ಟ್ ಮಾಡಿಕೊಂಡು ಅದ್ರ ಪುಡಿ ಕೂಡ ಹಾಕ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಎಣ್ಣೆ ಎಲ್ಲ ಕಡೆ ಹರಡಬೇಕು, ಹಾಗಾಗಿ ಅದು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೀವು ಮುಷ್ಟಿಯಲ್ಲಿ ತಗೊಂಡಾಗ ಅದು ಒಂದು ಶೇಪ್ ಬರಬೇಕು. ಆವಾಗ ನಾವು ಹಾಕಿರೋ ಅಷ್ಟು ಎಣ್ಣೆ ಸಾಕು ಅಂತ. ಈ ರೀತಿ ಬಂದಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆಗ ಗರ್ಗರಿಯಾಗಿ ಬರುತ್ತೆ. ಈ ರೀತಿಯಾಗಿ ಹಾಕ್ಕೊಂಡು ನಾವು ಪೂರಿಗೆ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಸ್ವಲ್ಪ ಟೈಟಾಗಿ ಇರಬೇಕು ಹಿಟ್ಟು. ಈಗ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಒಂದು 20 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ 20 ನಿಮಿಷದ ನಂತರ ಈ ಹಿಟ್ಟನ್ನು ಡಿವೈಡ್ ಮಾಡ್ಕೊಳ್ಳೋಣ. ಈಗ ನಾನು 3 ಭಾಗವಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಭಾಗನ ತಗೊಂಡು ನಾವು ಲಟ್ಟಿಸ್ಕೊಳ್ಳೋಣ. ಈಗ ಈ ಮಣೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಅದನ್ನು ತೆಳುವಾಗಿ ಲಟ್ಟಿಸ್ಕೋಬೇಕು. ಒಂದು ಚಪಾತಿಗೆ ನಾವು ಲಟ್ಟಿಸ್ಕೋತೀವಲ್ಲ ಆ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸ್ಕೊಂಡಿದ್ದಾಗಿದೆ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಒಂದು ಫೋರ್ಕಿನ ಸಹಾಯದಿಂದ ಈ ರೀತಿಯಾಗಿ ತೂತುಗಳನ್ನ ಮಾಡ್ಕೋಬೇಕು, ಯಾಕೆಂದರೆ ಉಬ್ಬಬಾರದು ಅದು. ಈಗ ಒಂದು ಶಾರ್ಪ್ ಆಗಿರೋ ಒಂದು ಮುಚ್ಚಳ ತಗೊಂಡು ಈ ರೀತಿಯಾಗಿ ನಾವು ಸ್ಕೂಪ್ ಮಾಡಬೇಕಾಗತ್ತೆ. ದೊಡ್ಡದು ಚಿಕ್ಕದು ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ಅದನ್ನು ಮಾಡ್ಕೋಬೋದು, ಅಥವಾ ಯಾವ ಸೈಜ್ ಇಷ್ಟನೋ ಅದನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ತೆಕ್ಕೊಂಡ್ಬಿಟ್ಟು ಈಗ ನೋಡಿ ಸಣ್ಣ ಸಣ್ಣ ಪೂರಿ ಆಕಾರಕ್ಕೆ ಈ ರೀತಿಯಾಗಿ ಆಯಿತು. ಇದನ್ನೆಲ್ಲ ನೀವು ಮಾಡಿಟ್ಕೊಂಡು ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಮೀಡಿಯಮ್ ಉರಿನಲ್ಲಿ ಇದನ್ನು ಒಂದು ಒಟ್ಟಿಗೆ ಒಂದು 6ರಿಂದ 7 ಹಾಕ್ಕೋಬೋದು. ನಿಧಾನಕ್ಕೆ ಅದು ತಂತಾನೆ ಮೇಲ್ ಬರುತ್ತೆ. ಮೀಡಿಯಮ್ ಉರಿನಲ್ಲಿ ಇದನ್ನು ಚೆನ್ನಾಗಿ ಕರಿಬೇಕು, ಆಗ ಕ್ರಿಸ್ಪಾಗಿ ಆಗುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ಸ್ವಲ್ಪ ಹೊತ್ತಿನ ನಂತರ ಅದು ಮೇಲೆ ಬಂದಿದೆ. ಈಗ ತಿರುಗಿಸಿ ಹಾಕ್ಕೊಂಬಿಡೋಣ. ಮತ್ತೆ ಲೋ ಟು ಮೀಡಿಯಮ್ ಉರಿನಲ್ಲಿ ಇದನ್ನು ಕರಿಬೇಕು. ಕ್ರಿಸ್ಪಾಗಿ ಆಗಬೇಕು, ಚೆನ್ನಾಗಿ ಬೇಯುತ್ತೆ, ಒಳಗಡೆ ಕೂಡ ಎಲ್ಲ ಬೆಂದು ಪದರ ಪದರವಾಗಿ ಬರುತ್ತೆ. ಈಗ ಆಗಿದೆ ಅಂತ ಆದರೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಆದರೆ ತೆಕ್ಕೊಂಡ್ಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದಲೂ ನೀವು ಈ ಥರ ಒಂದು ಸ್ನ್ಯಾಕ್ ಮಾಡಿಕೊಂಡು ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡು ಟೀ ಕಾಫಿ ಜೊತೆಗೆ ತಿನ್ಬೋದು, ಇಲ್ಲ ಸ್ನ್ಯಾಕ್ ಆಗಿ ಕೂಡ ಕೊಡ್ಬೋದು ಮಕ್ಕಳಿಗೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.